ನನಗೆ ಭಯವಾಗ್ತೈತೆ ಕಣೋ ಗುಂಡ. ಇವಾಗ ಅಪ್ಪಾಯಿ ಬಂದರೆ ಎಲ್ಲ ಸವಾಸಪ್ಪ. ಇವಾಗ ಬೇರೆನೆ ನೀನು ಅದನ್ನ ಕಿತ್ಕೊಂಡು ಚಿಕ್ಕಮ್ಮನಿಗೆ ಇಕ್ಬಿಟ್ಟಿದ್ಯಾ. ಅವ್ರಿಗೀಗ ಅದನ್ನು ನೋವಾಗ್ಬಿಟ್ಟೈತೆ. ಇವಾಗ ನಮ್ಗೆ ಉಂಬಕ್ಕೆ ಮಾಡಿಕರೆ ಯಾರೂ ಇಲ್ಲ. ನೀನು ಸುಮ್ಮನೆ ಇರ್ಬೇಕಾಯ್ತು. ನನಗೀಗ ಭಯವಾಗ್ತೈತೆ ಕಣೋ. ಅಕ್ಕ ನೀನು ಹೆದರಿಕೆ ಬೇಡ ಕಣೆ. ಹೆದರಿಕೆ ಬೇಡ ಅನ್ನಂಗೆಲ್ಲ ಹೆದರಿಕೆ ಅಂತೀನಿ. ನಾನೆಲ್ಲ ಹೇಳ್ತೀನಿ ಬಾ ಅಪ್ಪಯ್ಯಗೆ. ನಾನೆಲ್ಲ ಅಪ್ಪಯ್ಯಗೆ ಮಾತಾಡ್ತೀನಿ. ಅಪ್ಪಯ್ಯಂತಾಗೆ ಎಲ್ಲಾನ ಹೇಳ್ತೀನಿ. ಅಪ್ಪಯ್ಯಗೆ ಹೇಳೋದು ಗೊತ್ತೈತೆ ನನಗೆಲ್ಲ. ಅಪ್ಪ ನೋಡಪ್ಪ ಅಂತ ಹೇಳ್ತೀನಿ. ಅಲ್ಲ ಇವಾಗ ನಮ್ಮ ಚಿಕ್ಕಮ್ಮ ಹೆಂಗೆ ಹೇಳೋದು ಗೊತ್ತೇ? ಹುಟ್ಟಿಸ್ಕೊಂಡು ಏನಾನ ಒಂದು ಹೇಳೋದು ಅಪ್ಪಯ್ಯಂತಾಗೆ ಹುಟ್ಟಿಸ್ಕೊಂಡು ಹೇಳಿದಾಗ ಅವಾಗ ಏನು ಮಾಡುತ್ತಿ ಹೇಳು? ನನಗೆ ಭಯವಾಗ್ತೈತೆ ಇವಾಗ. ನಾವು ಅದನ್ನ ಕದ್ರ ಮಳೆ ಕಾಸಿ ಕದಿಕ್ಬಿಟ್ಟಿದ್ದೀವಿ. ನನಗೆ ಭಯ ಆಗ್ತೈತೆ. ಬಾರೂತು ಅಕ್ಕನಿಗೆ ಹೇಳೋಣ, ಅಕ್ಕ ಹಿಂಗೆ ಇಕ್ಕಿದ್ದೀವಿ ಕಣಕ್ಕ, ಏನು ಮಾಡೋಣ ಅಕ್ಕ ಇವಾಗ ಅಂತ ಹೇಳೋಣ ಬಾ. ಋತು ಅಕ್ಕ ಗುಂಡ ಆಗನ ಬರ್ರಿ. ನಾನು ಯಾಕೋ ಬರಲೇ ಇಲ್ಲ ಬೆಳಗ್ಗೆಯಿಂದನ ಅಂದ್ಕೊಂಡೆ. ಬರ್ರಿ. ಅಮ್ಮಣ್ಣೀರೆಲ್ಲೂ ಹೋದ್ರು? ಮಿಂಚುನು ಮಿಣಕು ಕಾಣಿಸ್ತಾ ಇಲ್ಲ. ಈಗ ಅತ್ತೆ ಅಲ್ಲಿಗೆ ಎಲ್ಗ ಕರ್ಕೊಂಡು ಹೋತು. ಒಂದು ಸ್ವಲ್ಪ ತಿಂಗೆ ಆಟ ಆಡಿಸ್ಕೊಂಬತ್ತೀನಿ ಅಂತ ಕರ್ಕೊಂಡು ಹೋತು. ನನಗೆ ಸ್ವಲ್ಪ ಕೆಲಸ ಇತ್ತಾ, ಪಾತ್ರೆ ಗಿತ್ರೆ ಎಲ್ಲ ತೊಳೆದು ಸ್ವಲ್ಪ ಎಲ್ಲನ ಧೂಳು ಗುಡಿಸಿ ಸ್ವಲ್ಪ ನೆಲಗಿನ ಮರ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ದ. ಅದಕ್ಕೆ ಕರ್ಕೊಂಡು ಹೋತಲ್ ಧೂಳು ಅಂತೇಳಿ. ಯಾಕಪ್ಪ ಯಾಕೆ ಹೇಳಿದ್ರ? ಯಾಕೆ ಮಕ್ಕ ಯಾಕೋ ಸ್ವಲ್ಪ ಸಪ್ಪಗೆ ಮಾಡ್ಕೊಂಡಿದ್ಯಾ? ಯಾಕಮ್ಮ? ನಮ್ಮ ಚಿಕ್ಕಮ್ಮನಿಗೆ ಬರೆ ಎಳ್ದಿದ್ದೀವಿ ತೊಡಿಗೆ. ಬರೀ ಹೇಳ್ದಿದ್ದೀರಾ? ಬರೀ ಯಾಕೆ ಹೇಳಿದ್ರಿ? ಹಂಗೆ ಯಾಕೆ ಮಾಡೋಕೆ ಹೋದ್ರಿ? ಏನಾನ ಮಾತಾಡಿದ್ರೆ ಅಯ್ಯಮ್ಮ ಏನಾನ ಮಾತಾಡಿದ್ರೆ ಮಾತ್ರ ಮಾತಾಡಬೇಕು ಅಂತ ಹೇಳಿದೆ. ಬರೀ ಯಾಕೆ ಎಳಿಯೋಕೆ ಹೋದ್ರಿ ನೀವು? ಇಲ್ಲ ಕಣೋ ಋತು ಅಕ್ಕ, ನಾವೇನು ಎಳಿಯೋಕೆ ಹೋಗಿಲ್ಲ. ಅದೇ ಬೆಳಿಗ್ಗೆನೆ ಇಡ್ಲಿ ಮಾಡಿತ್ತಾ ಚಿಕ್ಕಮ್ಮ, ಇಡ್ಲಿ ತಿಂಬನ ಅಂತ ಹೇಳಿ ಹಾಕ್ಕೊಂಡು ಇವನು ಹಾಕ್ಕೊಡು ಅಂದ. ಅದಕ್ಕೆ ನಾನು ಆಮೇಲೆ ತಿಂಬನ ಮಗ ತೊಳ್ಕೊಂಡು ಇವನಿಗೆ ಹಾಕ್ಕೊಡೋಣ, ಇವನಿಗೆ ತಿಂಡಿ ಅಂದರೆ ಇಷ್ಟ ಅಲ್ಲ, ತಾರಾಡ್ತಾನೆ ಆತನ ತಿಂಬಕ್ಕೆ. ಅದಕ್ಕೆ ಅಕ್ಕ ಹಾಕ್ಕೊಡ್ಬಾರೆ ಎಂಬನ. ಅದಕ್ಕೆ 4 ಇಡ್ಲಿ ಹಾಕಿ ಒಂದು ಸ್ವಲ್ಪ ಸಾಂಬಾರು ಹಾಕಿ ಕೊಟ್ಟೆ. ಇನ್ನು ತಿಂತಾ ಇದ್ದ. ಇನ್ನೂ ಒಂದು ಅರ್ಧ ಇಡ್ಲಿ ತಿಂದ. ಅದಕ್ಕೆ ನನ್ನ ಮಗಳೇ ತಿಂದಿಲ್ಲ, ನೀವು ಅಲ್ಲಿ ಇಡ್ಲಿ ತಿಂತಾ ಇದ್ದೀರಾ ಅಂತ ಹೇಳಿ ಬಾರಿ ಎಳೆಯೋಕ್ಕಂತೇಳಿ ಚಿಕ್ಕಮ್ಮನೇ ಕದ್ರ ಮಾಡಕ್ಕೆ ಹಾಸ್ಕೊಂಬಂತು. ಅದನ್ನು ನನಗೆ ಇಕ್ಕಕ್ಕಂತ ಬಂತ. ಇವ್ನ ಅಪ್ಪನ ಕಿತ್ಕೊಬಿಟ್ಟು ಕೈಯಾಗ್ಬಿಡ್ದ, ಚಿಕ್ಕಮ್ಮನಿಗೆ ಇಕ್ಬಿಟ್ಟ. ಇಬ್ಬರು ಸೇರಿ ತಿರ್ಗಿ ಆಮೇಲೆ ಇವನ ಕೈಯಾಗ್ಬಿಡ್ದು ಎಲ್ಲಿ ಕಿತ್ಕೊಂಡು ನನಗೆ ಇಕ್ಕುತ್ತ ಅಂತ ಹೇಳಿ ಅವನಿಗೆ ಎಲ್ಲಿ ಇಕ್ಕುತ್ತ ಅಂತ ನಾನು ಇಬ್ಬರು ಜಿಮ್ನಾಗ ಇಕ್ಬಿಟ್ವಿ. ಅದೊಂದು ಸ್ವಲ್ಪ ಆರತಕ್ಕ ಹಂಗೆ ಬಿಡಲಿಲ್ಲ, ಹಂಗೆ ಅಂಟ್ಕೊಂಡಿತ್ತು ತಡಿಗೆ. ಬಿಡು ಮತ್ತೆ ಸರಿಯಾಗಿ ಮಾಡಿದ್ದೀರ. ಇಷ್ಟು ದಿವಸಕ್ಕೆ ಅವಳಿಗೆ ಸರಿಯಾಗಿ ಮಾಡಿದ್ದೀರ ಬಿಡು. ಅಲ್ಲ ನಿಮ್ಗೆ ಇಕ್ಕಕ್ಕೆ ಬಂದಿರೋ ತಿರ್ಗಿ ಸಿಕ್ಕಿದ್ರೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಸರಿಯಾಗಿ ಮಾಡಿದ್ದೀರ ಬಿಡು. ನನಗೆ ನಾವು ಭಾಳ ಖುಷಿ ಆಯಿತು, ಸರಿಯಾಗಿ ಮಾಡಿದ್ದೀರ. ಭಯವಾಗ್ತೈತೆ ಇವಾಗ ಋತು ಅಕ್ಕ ನಮಗೆ. ಇವಾಗ ನಮ್ಮ ಅಪ್ಪಯ್ಯ ಬಂದರೆ ಹೇಳ್ತೈತೆ ನಮ್ಮ ಚಿಕ್ಕಮ್ಮ, ನಮ್ಮ ಅಪ್ಪಯ್ಯ ಬೈತೈತೆ, ಸುಳ್ಳು ಹೇಳುತ್ತೆ. ಇವಾಗ ಏನ ಒಂದು ಸುಳ್ಳು ಹೇಳಿರು ನೀವು ನಿಜಾನೇ ಹೇಳ್ರಿ, ಬಿಡಬೇಡ್ರಿ. ಗುಣ ನೀನು ಮಾತಾಡೋ, ನೀನು ಮಾತಾಡ್ತೀಯ ಕಣೋ. ಇವಳು ಮಾತಾಡಲ್ಲ, ನೀನು ಮಾತಾಡ್ತೀಯ. ಸರಿಯಾಗಿ ಹೇಳು. ನಿಮ್ಮ ಚಿಕ್ಕಮ್ಮನಿಗೆ ಎಲ್ಲ ಹಿಂಗೆ ಆಗ್ತೈತೆ ಅಂತ ನಾವೆಲ್ಲ ಹೇಳಿ ಬಂದಿದ್ದೀವಿ ನಿಮ್ಮ ಅಪ್ಪಂತಾಗೆ. ನಾನು ನಿಮ್ಮ ಪ್ರವೀಣ ಹೋಗ್ಬಿಟ್ಟು ಎಲ್ಲ ಹೇಳಿದ್ದೀವಿ. ಹೋಗಿ ನಿಮ್ಮ ಅಪ್ಪಂತಾಗೆ ಇದ್ದಿದ್ದಂಗೆ ಹೇಳ್ಬಿಟ್ರೆ ನಿಮ್ಮ ಚಿಕ್ಕಮ್ಮ ಮಾಡೋದ. ನಾನು ಮಾತಾಡ್ತೀನಿ ಋತು ಅಕ್ಕ. ಸುಗುಣಕ್ಕ ಬಾಯಿಲಿ ಒಳ್ಳೆ ಕೆಲಸ ಮಾಡಿ ಬಂದವ್ರು ಇವತ್ತು. ಸರಿಯಾಗಿ ಮಾಡಿದಾರೆ ನೋಡಿ. ಇಷ್ಟು ದಿವಸ ಅಂದಿದ್ದಕ್ಕೆ ಇವತ್ತು ನೆನೆಸ್ಕೋಬೇಕು, ಜೀವನ ಪರ್ಯಂತ ನೆನೆಸ್ಕೋಬೇಕು ಅವಳು ಆ ಚೌಡಮ್ಮ. ಹಂಗೆ ಮಾಡಿ ಬಂದವ್ರಿ. ಗಗನನ್ನು ಗುಂಡ ಇಬ್ಬರು ಸೇರ್ಕೊಂಡು ಸರಿಯಾಗಿ ಮಾಡಿ ಬಂದವ್ರಿ. ಹೌದೇನು? ಏನು ಮಾಡಿದಾರೆ ಋತು? ಆ ಅಮ್ಮನಿಗೆ ಬರೆ ಹೇಳೋದು ಬಂದವ್ರಿ. ಇವ್ರಿಗೆ ಕದ್ರ ಮಳೆ ಕಾಸಿ ಬರೆ ಎಳ್ಯಾಕಂತ ತಾಂಬಂದವಳೆ. ಅದನ್ನೇ ಕಿತ್ಕೊಂಡು ಆ ಅಮ್ಮಗೆ ಇಕ್ಕವ್ರಿ. ಇವಾಗ ಗೊತ್ತಾಗೈತೆ ಅದ್ರ ನೋವು ಏನು ಅಂತ. ಒಬ್ರಿಗೆ ಹಿಂಗೆ ಮಾಡೋಕೆ ಹೋಗ್ಬಾರ್ದು ಅಂತ ಅವಳಿಗೆ ಗೊತ್ತಾಗಬೇಕು. ಬೋಲು ಮೆರೆದಾಡಲ್ಲ, ಇವಾಗ ಗೊತ್ತಾಗಬೇಕು ಅವಳಿಗೆ. ಸರಿಯಾಗಿ ಮಾಡಿದಾರೆ ಬಿಡು. ಸುಮ್ಕಿರಿ, ಹೆದರಿಕೆ ಬೇಡ್ರಿ. ಏನಾನ ಹೇಳಿದ್ರೆ ಹೇಳ್ರಿ ನಿಮ್ಮ ಅಪ್ಪಗೆ. ಆ ಅಮ್ಮ ಏನು ಮಾಡಿದ್ಲು ಅದನ್ನ ಹೇಳ್ರಿ. ಹೇಳ್ತೀನಿ. ನಾನು ಬರಲಿ ನಮ್ಮ ಅಪ್ಪ. ಆದ್ರೆ ಆ ಚಿಕ್ಕಮ್ಮ ಸುಳ್ಳು ಹೇಳ್ತೈತೆ. ಸುಳ್ಳು ಹೇಳಿದ್ರೆ ಆ ಸುಳ್ಳಕ್ಕೆ ನೀವು ಇನ್ನೊಂದೆರಡು ಬೆರೆಸ್ಕೊಂಡು ಇನ್ನೊಂದಿಷ್ಟು ಬೇರೆ ಇದ್ರೇನೆ ಇದ್ರಾಕೆ ಇನ್ನೂ ಬೆರೆಸ್ಕೊಂಡು ಹೇಳ್ಬೇಕು ನೀವು. ನಂಗಂದ್ರೆ ಗೊತ್ತಾಗುತ್ತೆ. ಒಳ್ಳೆ ಕೆಲಸ ಮಾಡಿ ಬಂದಿದ್ದೀರ ಬಿಡು. ನಿಮ್ಮ ಅಪ್ಪ ಬಂದಿನಮ್ಮ. ನಿಮ್ಮ ಅಪ್ಪ ಇಂತಾಗೆ ಇಲ್ಲದ್ದು ಹೇಳ್ತಾಳ ಅವಳು. ಹೇಳು ಬಿಡು. ಅವ್ರಿಗೂ ಹೇಳೋದು ಗೊತ್ತೈತಿ. ನಾವು ಮೊನ್ನೆಲ್ಲ ಹೇಳಿ ಬಂದಿದ್ದೀವಿ, ಗೊತ್ತಾಗುತ್ತೆ. ಅಣ್ಣ ಪಾಪ ಇಷ್ಟೇನೋ ಈ ವರ್ಷ ನಂಬ್ಕೊಂಡೇ ಐತಿ. ಅಣ್ಣ ಇದ್ದಾಗ ಏನು ನಾಟ್ಕೊಂಡಾಳ ಗೊತ್ತಿಲ್ಲ. ಇಲ್ಲೇ ಇರೋರಲ್ಲ ಹೇಳ್ಬಿಡು ನಮ್ಗೆ ಯಾಕೆ ಅಂತ ಸುಮ್ಮನೆ ಇರೋರು. ಜನಗಳ ಮುಂದೆ ಮಾತ್ರ ಬಿಲ್ಡಪ್ ಕೊಡಾಳು. ನಾನು ಇರೋದಕ್ಕೆ ಅವ್ಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ತಡಿ. ಇನ್ನೂ ಅವಣ್ಣ ಇನ್ನೂ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಫೋನ್ನಾಗೆ. ಆತನ ಎಲ್ಲನೂ ಅವಳು ಬೈಯವು ಮಾಡೋದೆಲ್ಲ ರೆಕಾರ್ಡ್ ಮಾಡಬೇಕು. ಹೊರಗೆ ಬರಬೇಕು. ಒಳಗೆ ನಾನು ಒಳಗೆ ಹೋಗೋಕ್ಕಾಗಕ್ಕಲ್ಲ ವೀಡಿಯೋ ಮಾಡೋಕ್ಕೆ. ಹೊರಗೆ ಬೈಯಲ್ಲ ಕಣಮ್ಮ ಅವಳು. ಆ ಹುಡುಗರನ್ನ ಒಳಗೇನೆ ಒಯ್ಯೋದು, ಒಳಗೇನೆ ಹಿಂಸೆ ಮಾಡೋದು ಮಾಡ್ತಾಳೆ. ಹೊರಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ವಿಡಿಯೋ ಸರಿಯಾಗಿ ಮಾಡಿ ಬಂದವರಲ್ಲ. ಅಲ್ಲಂಬಡಿಗೆ ಹಂಗೆ ಆಗಬೇಕು. ಅನ್ನೋವೇನು ಅಂತ ಅಲ್ಲಂಬಡಿಗೆ ಗೊತ್ತಾಗಬೇಕು.
ಅದೇ ಮತ್ತೆ ತಿರುಗು ಸಿಕ್ಕಿದ್ರು ಅಂತಂದ್ರಲ್ಲ, ನನಗೇನೋ ಭಾಳ ಖುಷಿ ಆಯಿತು. ನೆನ್ನೆ ಸಹ ನನಗೆ ತಿರುಗು ಸರಿಯಾಗಿ ಮಾತಾಡಿದ್ವಿ. ನೀನು ಯಾಕೆ ರಾಗಿ ಬಿಸ್ಕತ್ ತಿನ್ಬೋದಂತ ರಾಗಿ ಬಿಸ್ಕತ್ ಕಿತ್ಕೊಂಬಕ್ಕೆ ಬಂತ. ನಾನು ಅದಕ್ಕೆ ರಾಗಿ ಬಿಸ್ಕತ್ ಕೊಡಲ್ಲ ಅಂತ ಹೇಳಿ ನಾವು ಕೊಡಲಿಲ್ಲ, ತಿಂದ್ಬಿಟ್ವಿ ತಗೊಂಡು. ಅದಕ್ಕೆ ಇವಾಗ ಬೀರ್ನಕ್ಕಿಕ್ಕಿ ಬೀಗ ಹಾಕೈತೆ. ನಿಮ್ಮ ಅಪ್ಪ ಇಂಥ ಒಂದು ಬೀಗ ಐತೆ, ಅದನ್ನ ಇಸ್ಕೊಳ್ರಿ. ಅದನ್ನ ಇಸ್ಕೊಂಡು ತಕೊಂಡು ತಿನ್ನಿರಿ. ನಿಮ್ಮ ಅಪ್ಪಗೆ ಒಂದು ಕೊಟ್ಟಳು, ಅವಳೊಂದು ಇಕ್ಕೊಂಡವಳೆ. ನಿಮ್ಮ ಅಪ್ಪ ಇಂತಾಗ ಇಸ್ಕೊಂಡು ಅದನ್ನ ನೀವು ಇಕ್ಕೇಳ್ರಿ, ಬೀರಿನ ಬೀಗ ತಕೊಂಡು ತಿನ್ನಿರಿ. ಅಲ್ಲ ನೋಡೋಕೆ ರುಕಮ್ಮ, ನಾನು ಬಿಸಿ ದಿಕ್ತೀನಿ ಕಣೆ, ಬಿಸಿ ದಿಕ್ತೀನಿ ಅಂಬಾಳು. ಆ ಹುಡುಗರಿಗೆ ಇಕ್ಕಾಕ ಹೋದ್ಲು. ಅದನ್ನು ಈ ಹುಡುಗರು ತೆಗೆದು ಇಕ್ಕವ್ರೆ. ನಾನು ಅವಾಗಲೂ ಅದೇ ಇಕ್ಕಿದ್ರಿ ಹಿಂಗೆ. ನೋಡಿ ರುಕ್ಕಮ್ಮ, ಇವ್ರು ಕಾಸು ಇಕ್ಕಿದ್ದ, ನಾನು ಎದುರ್ಸೋಣ ಅಂತ ತಂದೆ ಅಂತ ಅಂತೈತೆ ನನ್ನ ತಾಗಿ. ಎದುರ್ಸೋಣ ಅಂತ ತಂದೆ ಕಣೆ, ನೋಡಿ ಇಸ್ಕೊಂಡು ಇಕ್ಕಿರು ಅಂತ ಹೇಳ್ತೈತೆ. ಅದಕ್ಕೆ ಮತ್ತೆ ದೇವರು ಎಷ್ಟು ಇದು ಮಾಡ್ತಾನೆ ಅಂತ ಹೇಳೋದು. ಅಲ್ಲ ಈ ಹುಡುಗನ ಸಾಯ್ಲಿ ಅಂಬಾಳು, ಗಂಡು ಹುಡುಗಲ್ಲ. ಬಿಡು, ಏನಿದ್ರು ಒಂದೇ ಸತ್ರು ಒಂದೇ ಅಂಬಾಳು. ಮತ್ತೆ ಅವಳು ತಣ್ಣೀರಂದ್ರೆ ತಣ್ಣೀರೇ ಒಯ್ದವಳೆ. ಯಾಕಂದ್ರೆ ಅದನ್ನೇ ತಿನ್ಸವಳೆ. ಅಯ್ಯೋ ನಾವು ಗಂಡು ಹುಡುಗ ಚೆನ್ನಾಗಿ ನೋಡ್ಕ್ಯಾಳೆ ಅಂತಿದ್ವಿ. ಚೆನ್ನಾಗಿ ನೋಡ್ಕೊಂತೀನಿ ಅಂಬಾಳು ಘನವಾಗಿ. ತಣ್ಣೀರೇ ಒಯ್ಯಾಳು, ಬಿಸಿನೀರು ಕಾಯಿಸ್ತಿರ್ಲಿಲ್ಲ, ಏನಿಲ್ಲ. ಆ ಹುಡುಗ ಹಂಗಂದ್ರೆ ಗುಂಡ್ಕಲ್ಲಾಗೈತಿ. ಆ ಪಿಳ್ಳಿಗೆ ಪ್ಯವು ಅಂಬುತ್ತ ಅದಕ್ಕೆ ಸೆನಕ್ಕೆ ಇರಲ್ಲ, ಬರೀ ಜ್ವರ ನೆಗಡೆ ಕೆಮ್ಮು ಯಾವಾಗಲೂ ಮುಗ್ನಾಗೆ ಸೋರ್ತಿರತ್ತಂಗೆ ಗಣ್ಣೆ. ಹಂಗೆ ಯೋಟಾನ ಇದು ಮಾಡ್ಕೊಂಡು ಸಾಕಿರ ಹಂಗೆ. ಮತ್ತೆ ಅವಳು ಇವ್ರಿಗೆ ಆಗ್ಬೇಕು ಅಂತ ಮಾಡ್ಯಾಳ ಅವಳು. ಆದರೆ ಆ ಹುಡುಗಿಗೆ ತಿರಿಕೆಂತ ಅಂತ ಇದಿರ್ಲವಳು ತೊಣ್ಣೀರು. ಸಣ್ಣ ಹುಡುಗಿನ 5 ತಿಂಗಳದು. ಇವ್ರ ಅಮ್ಮಯ್ಯ ಅವಜ್ಜಿ ಒಂದು 5 ತಿಂಗಳ ತನಕ ಸಾಕ್ತಾ ಇಲ್ಲೇ ಇದ್ದು. ಒಂದು 5 ತಿಂಗಳ ತನಕ ಅವಜ್ಜಿ ಸಾಕ್ತಾ, ಆಮೇಲೆ ಬಿಟ್ಟೋತ ಅವಜ್ಜಿ. ನಮ್ಗೆ ಆಗಲ್ಲ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಇವ್ರಪ್ಪಯ್ಯ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಕಳಿಸ್ಲಿಲ್ಲ. ಈ ಹುಡುಗನ ಇಲ್ಲೇ ಇಕ್ಕೆಂಟು ಬಸಣ್ಣ. ಅದಕ್ಕೇ ಆವಾಗ ತೊಣ್ಣೀರಂದ್ರೆ ತೊಣ್ಣೀರೇ ಒಯ್ಯೋಳು. ಈ ಹುಡುಗನ ಸಾಯ್ಲೇಳು ಬೆಳಗೊಂಡನ್ನ. ಸಾಯ್ಲಾಳು ಬಿಡು, ಇದ್ರು ಒಂದೇ ಸತ್ರು ಒಂದೇ, ಇವನೇನು ಅಂಬಳೆಲ್ಲ ಆಸ್ತಿ ನನಗೂ ನನ್ನ ಮಗಳಿಗೆ ಆಗುತ್ತೆ ಅಂತ. ಆದರೆ ಈ ಹುಡುಗ ಗಟ್ಟಿ. ದೇವರಮ್ಮನ ನೋಡಿ ಅಂತರ್ಗೂ ಇರ್ತಾನೆ, ಕಾಪಾಡ್ತಾನೆ ಎಂಬುದಕ್ಕೆ ಇದಕ್ಕೆ ಮತ್ತೆ ಹಂಗೆ ಮಾಡೋಳು. ಅವಾಗ ಬಿಡು, ಇದ್ರಲ್ಲಿ ಸತ್ರು ಸಾಯ್ಲಿ ಅಮ್ಮಂಗೆ ಸಾಕಿಲ್ಲ ಹುಡುಗನ. ಯಾಕಂದ್ರೆ ಅದನ್ನೇ ಇಕ್ಕಾಳು, ತುರ್ಕಾಳು, ಉಣಿಸ್ತಾನೆ ಇರಲಿಲ್ಲ. ಹೆಂಗೆ ಮಾಡೋಳ ಹುಡುಗ, ಹೆಂಗೆ ಬೆಳ್ಕೊಂತಪ್ಪ. ಅದಕ್ಕೆ ಮತ್ತೆ ದೇವ್ರು ಇರ್ತಾನೆ ಎಂಬುದು. ದೇವ್ರು ಇರ್ತಾನೆ ಕಣ್ರು ಕಕ್ಕಯ್ಯ. ನೀನು ಅಂತರ್ಗೆ ಇದ್ದೇ ಇರ್ತಾನೆ ದೇವರು ಕಾಪಾಡೋಕ್ಕೆ. ನಾವೆಷ್ಟು ಸೂಕ್ಷ್ಮ ನೋಡ್ಕೊಂತೀವಿ ಅಷ್ಟು ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಬರಿ ಇದ್ದಂಗೆಲ್ಲನ ಅವ್ರಿಗೆ ಕಾಯಿಲೆ ಕಸಲೆಗಳು ಕೊಡ್ತಿರ್ತಾನೆ. ನೋಡ್ಕೊಂಬರಿ ಇಲ್ದಾರ್ಗೆ ಏನೋ ಇದೇ ಇರಲ್ಲ. ಹಂಗೆ ಅಲ್ಲ ಈ ಹುಡುಗನ ನೋಡು, ಅವಳು ಸಾಯ್ಲಿ ಅಂತ ಹೇಳಿ ಎಷ್ಟು ಇದು ಮಾಡಿದ್ಲು ರುಕ್ಕಕ್ಕಯ್ಯ. ಚೌಡಮ್ಮ ಸಾಯ್ಲಿ ಅಂತ ಇದು ಮಾಡಿದ್ಲು. ಆದರೆ ಇವನೇ ಚೆನ್ನಾಗಿರೋದು ಇವಾಗ. ಗುಂಡು ಗುಂಡೆ ಆಗ್ಯವನಿ. ಹಂಗೆ ಇದ್ದಾನೆ. ಅವಾಗ ನನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೊಂಬಿಲ್ಲ. ಹಂಗಿದ್ದು ಮಾಡೋದು ತೊಣ್ಣೀರೇ ಒಯ್ಯೋದು ನೋಡಿ. ಅದಕ್ಕೆ ಮತ್ತೆ ಇವನೇ ಚೆನ್ನಾಗಿರೋದು ಇವಾಗ. ಹೆಂಗೆ ಸರಿಯಾಗಿ ಬರೆ ಎಳ್ದು ಬಂದಿರಿ ಬಿಡು. ಇಷ್ಟು ಸೈಯನ್ ಸಿಕ್ಕಿ ಸರಿಯಾಗಿ ನೆನೆಸ್ಕೊಂಬಂಗೆ ಬರೆ ಎಳ್ದು ಬಂದಿದ್ದೀರಾ. ಸುಮ್ಕಿರಿ. ಹುಡುಗನ ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ. ಎಷ್ಟು ಇದನ್ನ ಮಾಡಾಳು. ಹೆಂಗೆ ಬೆಳಕಂಟತ್ತ ಹುಡುಗ. ಹೆಂಗೆ ನೋಡಿ 3ನೇ ಕ್ಲಾಸ್ ಹುಡುಗ ತಾಲೇನೆ. ಆರಮ್ಮ ಇಲ್ಲ ಅಂದ್ರೂ ಹೆಂಗೆ ಬೆಳ್ಕೊಬಿಟ್ಟ. 3ನೇ ಕ್ಲಾಸ್ ಹುಡುಗ ಹೆಂಗೆ ಆಗ್ಬಿಟ್ಟ. ಅವನೇನಿ ಪಟೇನಿ ಅನ್ನೋ ಕೇಳಲ್ಲ. ಅವ್ನು ಹೆಂಗೆ ಇದ್ದಾನೆ ಆತಂದ್ರೆ ಅದನ್ನ ಉಂಡ್ಕೊಂಡು ಏನು ಯಾವ ಕಾಯಲಿಲ್ಲ ಕಸೆಯಲಿಲ್ಲ. ಅವ್ನು ಮೂಗ್ನ ಸೋರಲ್ಲ, ಅವ್ನು ಜ್ವರ ಅಂಬಲ್ಲ ಆತಿಲ್ಲ. ಹೆಂಗೆ ಇದ್ದಾನು. ಅವ್ರ ಮಗಳಿಗೆ 50 ಸತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳ್ರು ಕೈಯ. 25 ಸತಿ ಆಸ್ಪತ್ರೆಗೆ ಕರ್ಕೊಂಡು ಓಡಾಡ್ತಾಳೆ. ಟಾನಿಕ್ ಹಾಕ್ತಾಳೆ ದಿನ ನಮ್ಮ ಮಗಳಿಗೆ. ಅದಕ್ಕೆ ಕಾಯಿಲೆ ಈವ್ನಿಂಗ್ ಮಾಡಿದ್ದ ಅವ್ರ ಮಗಳಿಗೆ ತಿರಿಕೇಣೈತೆ ಅಷ್ಟೇ. ಅದೇ ಮತ್ತೆ ಬೋಲ ಎನ್ಸವಳಿ ಇವಾಗ ಅವ್ರ ಮಗಳಿಗೆ ತಟ್ಟುತ್ತೆ ತಗ. ಅದು ಒಬ್ರು ಮಾಡಿದ್ದೊಬ್ರಿಗೆ ತಟ್ಟುತ್ತೆ. ಅವ್ರು ಮಾಡಿದವ್ರು ಮಕ್ಳಿಗಾದ್ರೂ ತಟ್ಟುತ್ತೆ, ಮಕ್ಳ ಕಾಲಕ್ಕಾದ್ರೂ ತೋರಿಸುತ್ತೆ ಅಂತಾರಲ್ಲ. ಹಾಗಂಗೆ ಒಳ್ಳೇದು ಮಾಡಿದರೆ ಮಕ್ಳಿಗಾದ್ರೂ ಒಳ್ಳೇದಾಗುತ್ತೆ ಅಂತಾರೆ ನೋಡು. ಹಾಗಂಗೆ ಅವಳಿಗೂ ಅದು ತಟ್ಟುತ್ತೆ. ಈ ಹುಡುಗಿಗೆ ಉಣ್ಣಿಸ್ತಾನೆ ಇರಲಿಲ್ಲ ಅಂತ ಹೇಳೋವಾಗ ಅಮ್ಮ ನಾನೆಲ್ಲ ನೂರಿಗೆ ಬಂದರೆ ಹಂಗೆ ಒಂಬದ ಹುಡುಗ ಉಣ್ಸೋದೇ ಇಲ್ಲ ಕಣಿ. ಅದೇ ಕೈ ಬಿಡ್ತಾಳೆ ಅಂತ. ಯಾರ ಮನೆಯಾಗಂದ್ರೆ ಅವ್ರ ಮನೆಗೆ ಉಣ್ಕೊಂಡು ಹೆಂಗೆ ಬೆಳ್ಕೊಂಡು ಸೋಳಿ ಆದ್ರೂ ಒಂದು ಸ್ವೆಟರ್ ಟೋಪಿ ಇಕ್ತಿರ್ಲಿಲ್ಲ ಅಂತ ಹುಡುಗರಿಗೆ ಮಳೆಯಾಗಿ ಆಡೋದು ಪಾಪ ಈ ಹುಡುಗ. ಹಂಗಂದ್ರೆ ಹೆಂಗೆ ಬೆಳ್ಕಂತ. ಮತ್ತು ಸೋಳಿ ಅಂದರೆ ಸೋಳಿ ಅಂಥದ್ರಾಗ ಒಂದು ಸ್ವೆಟ್ರ್ ಇಕ್ತಿರ್ಲಿಲ್ಲ. ಹಂಗೆ ಕೈ ಬಿಡಾಳು. ಬಸಣೆ ಬೊಯ್ದಾಗ ಮಾತ್ರ ಇಕ್ಕಾಳು. ಅದೇ ಬೇಕಲ್ಲೂ ತೆಗೆದು ಬಿಡಾಳು. ಮಳೆ ಒಯ್ತಿರ್ಲಾಳು, ಮಳೆಯಾಗಿ ಆಡ್ತಿರ್ಲಾಳು, ಸುಮ್ಮನೆ ಇರಾಳು. ಹಂಗಂದ್ರೂ ದೇವ್ರು ಕಾಪಾಡ್ತಾನೆ ನೋಡು ಅಲ್ವಿ. ದೇವರು ಎಂಥರ್ಗೂ ಇರ್ತಾನೆ ಎಂಬುದು ಅದಕ್ಕೆ ಮತ್ತೆ ನಾವೊಂದು ಮಾಡ್ಬೋದು. ಆದರೆ ದೇವ್ರು ಇದ್ದಾನೆ ಮ್ಯಾಲೊಬ್ಬ, ಅವನು ನೋಡ್ತಿರ್ತಾನೆ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಋತುಂಗು ನನಗೂ ಭಾಳ ಖುಷಿ ಆಯ್ತು. ಇಷ್ಟು ದಿನ ಅನ್ಸಿದ್ಕೆ ಸರಿಯಾಗಿ ಮಾಡಿ ಬಂದವ್ರಿಗಾಗ ನನ್ನ ಗುಂಡ ಇಬ್ಬರು ಸೇರ್ಕೊಂಡು ಗುಂಡ ಸಾಯ್ಲಿ ಅಂತ ಹೇಳಿ ಅವಾಗ ಎಷ್ಟು ಇದನ್ನು ಮಾಡಿದ್ಲು ಅವ್ರ ಚಿಕ್ಕಮ್ಮ. ಅಯ್ಯೋ ಭಾಳ ಇದನ್ನು ಮಾಡಿದ್ಲು. ಸತ್ತರೆ ಸಾಕು ಅಂತ ಹೇಳಿ ಭಾಳ ತೊಂದರೆ ಕೊಟ್ಲು. ಅವಾಗ ಸ್ವೆಟ್ರ್ ಟೋಪಿ ಇಕ್ತಿರ್ಲಿಲ್ಲ. ತಣ್ಣೀರು ಅಂದ್ರೆ ತಣ್ಣೀರೇ ಒಯ್ಯೋಳು. ಚೆನ್ನಾಗಿಲ್ದಂಗೆ ಆಗಲಿ, ಜ್ವರ ಬಂದ್ರೆ ಅತ್ಲಾಗ ಆಸ್ಪತ್ರೆ ತೋರಿಸ್ದಂಗಿದ್ರೆ ಏನಾನ ಆದರೆ ಸತ್ತು ಹೋಗ್ತಾನೆ ಒಂಬತ್ತಕ್ಕಳನ್ನು ಅವಳು ಯೋಚನೆ ಮಾಡಿದ್ಲು ಅವಾಗ. ಹಿಂಗೆ ತಾನೇ ಯೋಚನೆ ಮಾಡೋದು ನನ್ನ ಮಗ. ಇವಾಗ ಅವಳು ಹಂಗೆ ಮಾಡಿದ್ಕೆ ಅವ್ರ ಮಗಳಿಗೆ ಯಾವಾಗಲೂ 24 ಗಂಟೆ ಟಾನಿಕ್ ಆಗ್ತಿರ್ಬೇಕು. ಯಾವಾಗಲೂ ಬಣ್ಣೆ ಸುರಿತಾ ಇರುತ್ತೆ, ಮೈ ಬಿಸಿ ಆಗುತ್ತೆ. ಆಗಲೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಇವನಿಗೆ ಮಾಡಬೇಕು ಅಂತ ಹೋಗಿದ್ದು ಅವ್ರ ಮಗಳಿಗೆ ತಿರುಕೇಣೈತಿ. ಅದಕ್ಕೆ ಮತ್ತೆ
ಒಳ್ಳೇದು ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಮಕ್ಳಿಗಾದ್ರೂ ಒಳ್ಳೇದಾಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ನನ್ನ ಮಕ್ಳ ಕಾಲಕ್ಕಾದ್ರೂ ಮಕ್ಳಿಗಾದ್ರೂ ತಟ್ಟುತ್ತೆ ಅಂತಾರಲ್ಲ, ಹಂಗೆ ಸುಳ್ಳಲ್ಲ. ನೋಡಿ ಇವಾಗ ಈ ಹುಡುಗ ಅಂದರೆ ಗುಂಡೆ ಆಗೈತಿ. ಅವಳು ಅಷ್ಟೊಂದು ಇದು ಮಾಡಿದ್ಲು, ದೇವ್ರಮ್ಮನ ಹೆಂಗೆ ಕಾಪಾಡ್ದಲ್ವೇ? ದೇವ್ರಿಗೆ ಕಾಪಾಡಬೇಕು ಅಂತ ಕೈ ಹಿಡಿದ್ರೆ ಎಷ್ಟೊತ್ತು ಏನು ಮಾಡಿದ್ರು ಮನುಷ್ಯರ ಕೈಲಿ ಏನು ಮಾಡಿದ್ರು ಕೆಡ್ಸೋಕ್ಕಾಗಲ್ಲ ಯಾರನ್ನೇ ಆಗಲಿ. ದೇವರು ಕಂಡುಬಿಡಬೇಕು, ದೇವ್ರ ಕೈ ಹಿಡಿಬೇಕು ಅಂಬೋದು ಇದಕ್ಕೆ. ಮತ್ತೆ ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.